ಹಾಸ್ಟೆಲ್ ಸರ್ 125 ಜನಕ್ಕೆ ಒಂದೇ ಬಾತ್ರೂಮ್ ಸರ್. ಅದ್ರಲ್ಲಿ ಚಿಕ್ಕ ಇಲ್ಲ ಸರ್, ಎಲ್ಲ ಕಡೆ ಬ್ಲ್ಯಾಕ್ ಆಗಿದೆ ಸರ್. ಒಂದೊಂದು ವಾರ ಕ್ಲೀನ್ ಮಾಡಿ ಇನ್ನೊಂದು ವಾರ ಕ್ಲೀನೇ ಮಾಡಿರಲ್ಲ ಸರ್. ಅದರಿಂದ ನಮಗೆಲ್ಲ ಅಲರ್ಜಿ ಆದರೆ ಅಲರ್ಜಿ ಆಗೈತೆ ಅಂತ ಹೋದ್ರೆ ನೀವೇ ಸುಮ್ಮನೆ ಎಲ್ಲರೂ ಹಸ್ಕೊಂಡು ಬರ್ತೀರಾ ಅಂತ ಹೇಳ್ತಾರೆ ಸರ್. ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ, ಉತ್ತಮ ಶಿಕ್ಷಣ ಸಿಗಬೇಕು ಅಂತ ಸರ್ಕಾರ ಕೋಟಿಗಟ್ಟಲೆ ಹಣ ಸುರಿತಾ ಇದೆ. ಆದರೆ ಸರ್ಕಾರ ಮಕ್ಕಳನ್ನ ನೋಡಲು ನೇಮಿಸಿರುವ ಶಾಲೆಯ ಪ್ರಾಂಶುಪಾಲರು ಶಾಲೆಯನ್ನ ವ್ಯವಸ್ಥಿತವಾಗಿ ಇಟ್ಟುಕೊಳ್ಳದೆ ಅವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಮಕ್ಕಳ ಗೋಳು ಕೇಳುವವರು ಯಾರೂ ಇಲ್ಲದಂತಾಗಿದೆ. ಜಿಲ್ಲೆಯ ಭದ್ರಾವತಿ ತಾಲೂಕಿನ ಅನವೇರಿ ಗ್ರಾಮದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಸಮಸ್ಯೆ ನೂರಾರಿವೆ. ಈ ಶಾಲೆಯಲ್ಲಿ ಸುಮಾರು 250 ಮಕ್ಕಳಿದ್ದಾರೆ. ಸರ್ಕಾರ ನೀಡುವ ಯಾವ ಸೌಲಭ್ಯವೂ ಈ ಮಕ್ಕಳಿಗೆ ಸಿಗ್ತಾ ಇಲ್ಲ ಅಂತ ಮಕ್ಕಳು ಅಳಲು ತೋಡಿಕೊಂಡಿದ್ದಾರೆ. ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರ ವಸತಿ ಗೃಹಗಳು ಪಾಳು ಬಿದ್ದಿವೆ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಇಲ್ಲಿ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರ ಶೌಚಾಲಯಗಳ ಬಾಗಿಲು ಸರಿಯಾಗಿಲ್ಲ. ಬಾಗಿಲುಗಳಿಗೆ ಒಳಗಿನಿಂದ ಚಲಕ ಇಲ್ಲ. ಕಿಟಕಿ ಗಾಜು ಒಡೆದು ಹೋಗಿವೆ. ಶೌಚಾಲಯಗಳು ಕಸದಿಂದ ಬ್ಲಾಕ್ ಆಗಿ ಗಬ್ಬು ವಾಸನೆ ಬರುತ್ತೆ. ಇದನ್ನ ನೋಡಿದ್ರೆ ಊಟ ಸೇರೋದಿಲ್ಲ. ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳ ರೂಮ್ ಕತ್ತಲೆಯಿಂದ ಕೂಡಿದೆ. ವಸತಿ ನಿಲಯ ಸೇರಿದಂತೆ ಯಾವ ಸಿಂಟೆಕ್ಸ್ ತೊಳೆಸದೆ ಪಾಚಿಗಟ್ಟಿ ಹುಳ ತುಂಬಿಕೊಂಡಿವೆ. ಇದೇ ನೀರಿನಲ್ಲಿ ಅಡುಗೆ ಮಾಡ್ತಾರೆ. ಅಲ್ಲದೆ ಹಾಸ್ಟೆಲ್ನಲ್ಲಿ ಬಿಸಿ ನೀರಿನ ವ್ಯವಸ್ಥೆ ಇಲ್ಲ. ಮಕ್ಕಳು ತಣ್ಣೀರಿನಲ್ಲೇ ಪ್ರತಿನಿತ್ಯ ಸ್ನಾನ ಮಾಡಬೇಕಾದ ಸ್ಥಿತಿ ಇದೆ. ಸರ್ ಇಲ್ಲಿ ಹಾಸ್ಟೆಲ್ ಸರ್ 125 ಜನಕ್ಕೆ ಒಂದೇ ಬಾತ್ರೂಮ್ ಸರ್. ಅದ್ರಲ್ಲಿ ಚಿಕ್ಕ ಇಲ್ಲ ಸರ್, ಎಲ್ಲ ಕಡೆ ಬ್ಲ್ಯಾಕ್ ಆಗಿದೆ ಸರ್. ಎಲ್ಲಾದರೂ ಸ್ನಾನಕ್ಕೆ ನೀರು ಕಟ್ಟಾದ್ರೆ ಸರ್ ಡೈನಿಂಗ್ ಹಾಲ್ ಹಿಂದೆ ಹೋದರೆ ವಿಡಿಯೋ ಮಾಡಿ ಇವ್ರಿಗೆ ಪ್ರಿನ್ಸಿಪಲ್ ಮಿಸ್ ಅವ್ರಿಗೆ ತೋರಿಸ್ತಾರೆ ಸರ್. ಆಮೇಲೆ ಸರ್ ಇದು ಪಾಚಿ ಕಟ್ಟಿರೋ ನೀರಲ್ಲೆಲ್ಲ ಇದು ಅನ್ನ ಅಡುಗೆ ಎಲ್ಲ ಮಾಡ್ತಾರೆ ಸರ್. ಆಮೇಲೆ ಸರ್ ಏನಾದರೂ ತಲೆ ಗಿಲೆ ನೋವು ಬಂದರೆ ಸರ್ ಇಲ್ಲೇ ತೋರಿಸಲ್ಲ ಸರ್. ಏನಾದರೂ ಇದ್ದರೆ ನೀವೇ ಸಾಯೋ ಸ್ಟೇಜಿಗೆ ಬಂದಿರಾ, ಸಾಯೋದಿದ್ರೆ ನಮ್ಮ ಮನೆಗೆ ಬಂದು ಸಾಯಿರಿ ಅಂತ ಸರ್. ಅದು ಬಿಟ್ಟರೆ ಸರ್ ಏನು ಮಾಡಲ್ಲ ಸರ್. ಪ್ರಿನ್ಸಿಪಲ್ ಸರ್ ಸರ್ ಮತ್ತೆ ಏನಾದರೂ ಮಾಡಿದ್ರೆ ಟಾರ್ಗೆಟ್ ಮಾಡ್ತಾರೆ ಸರ್. ಒಂದು ಚಿಕ್ಕ ಚಿಕ್ಕ ವಿಷಯಕ್ಕೂ ಪೇರೆಂಟ್ಸಿಗೆ ಕಳಿಸ್ತಾರೆ ಸರ್. ಅದಕ್ಕೆ ಏನು ಫೆಸಿಲಿಟಿ ಇಲ್ಲ ಸರ್ ಇಲ್ಲಿ. ಅಂದಲ್ಲಿ ಮಾತ್ರ ಸರ್ ಹುಳ ಸಿಕ್ಕಿದ್ರೆ ಹುಳ ಸೈಡಿಗೆ ಇಡ್ತೀನಿ ಸರ್ ಅಂತ ಸರ್. ಮತ್ತು ಒಂದೊಂದು ದಿವಸ ಅಂಬ್ಲಿ ಮಾಡ್ತಾರೆ ಸರ್, ಅದ್ರಲ್ಲಿ ತುಂಬ ಉಪ್ಪಾಗಿರುತ್ತೆ. ಅಡುಗೆಯವ್ರಿಗೆ ಹೇಳಿದ್ರೆ ಅವ್ರು ಏನು ಅವ್ರು ಕೊಟ್ಟಿರೋದ್ರಲ್ಲಿ ನಾವು ಮಾಡ್ತಿದ್ದಂತ ಸರ್ ಅವ್ರು. ಅದು ಬಿಟ್ಟರೆ ಸರ್ ಸಾಂಬಾರಲ್ಲಿ ಬರೀ ತುಂಬ ಇದ್ದಿರು ಸರ್ ನೀರು. ಮಜ್ಜಿಗೆ ಸ್ವಲ್ಪ ಮಜ್ಜಿಗೆ ಹಾಕಿದ್ರೆ ಫುಲ್ ಇಡೀ ಪಾತ್ರೆ ಇದ್ದಿರು ಸರ್ ನೀರು. ಹಗ್ಗನೇ ಇಲ್ಲ ಸರ್. ನಾವೇ ಮನೆಯಿಂದೆಲ್ಲ ಹಗ್ಗ ತಂದು ಹಾಕ್ಬೇಕು ಸರ್. ಮಾಡಿಕೊಡ್ರಿ ಅಂದರೆ ದುಡ್ಡು ಬಂದಿಲ್ಲ ಹಾಗೆ ಹಿಂಗೆಲ್ಲ ಹೇಳ್ತಾರೆ ಸರ್. ಆಮೇಲೆ ವಾಶ್ರೂಮ್ಸ್ ನಮ್ಮ ಗರ್ಲ್ಸ್ ಸೈಡು ತುಂಬ ವಾಶ್ರೂಮ್ಸ್ ಎಲ್ಲ ಇರಲ್ಲ ಸರ್. ಆವಾಗ ಕಿಟಕಿಯೆಲ್ಲ ಇರಲ್ಲ ಸರ್. ರಾತ್ರಿ ವಾಶ್ರೂಮ್ಸಿಗೆ ಹೋಗೋದಕ್ಕೆಲ್ಲ ತುಂಬ ಹೆದರಿಕೆ ಆಗುತ್ತೆ ಸರ್. ಎಲ್ಲರೂ ಅದನ್ನು ಹೇಳಿದರೆ ಸರಿ ಮಾಡಿಸ್ತೀನಿ ರಟ್ಟು ಹಾಕೊಂಡು ಇಟ್ಕೊಳ್ರಿ ಅಂತ ಹೇಳ್ತಾರೆ ಸರ್. ಒಂದೊಂದು ವಾರ ಕ್ಲೀನ್ ಮಾಡಿ ಇನ್ನೊಂದು ವಾರ ಕ್ಲೀನೇ ಮಾಡಿರಲ್ಲ ಸರ್. ಅದರಿಂದ ನಮಗೆಲ್ಲ ಅಲರ್ಜಿ ಆದರೆ ಅಲರ್ಜಿ ಆಗೈತೆ ಅಂತ ಹೋದರೆ ನೀವೇ ಸುಮ್ಮನೆ ಎಲ್ಲದೂ ಹಸ್ಕೊಂಡು ಬರ್ತೀರಾ ಅಂತ ಹೇಳ್ತಾರೆ ಸರ್. ಮತ್ತು ಇಲ್ಲಿ ಕ್ಲೀನೇ ಮಾಡಿಸಲ್ಲ ಸರ್ ನೀಟಾಗಲ್ಲ. ಹಾಸ್ಟೆಲ್ ಇದ್ರ ಮೇಲೆಲ್ಲ ಕ್ಲೀನೇ ಮಾಡಿಸಲ್ಲ ಸರ್. ತುಂಬ ಸ್ಟಾಕ್ಸ್ ಎಲ್ಲ ವಸ್ತುಗಳನ್ನೆಲ್ಲ ಇಡ್ತಾರೆ ಸರ್. ನಮಗೆ ಇಲ್ಲಿ ಸ್ಟಡಿ ಅವರ್ಸ್ ಮಾಡೋಕ್ಕೆ ಅವಕ್ಕೆಲ್ಲ ಜಾಗನೇ ಸಾಲಲ್ಲ ಸರ್. ಮತ್ತು ನಾವು ಇಲ್ಲಿ ಡೈಲಿ ಕ್ಲೀನ್ ಮಾಡಬೇಕು ಸರ್. ಅವ್ರು ಹೇಳ್ದಾಗೆಲ್ಲ ಎಲ್ಲದೂ ಮಾಡಿಕೊಡ್ಬೇಕು ಸರ್. ಎಲ್ಲ ಸರಿ ಮಾಡಿಕೊಡ್ಬೇಕಾ ಈಗ? ಶಾಲೆಯ ಅವ್ಯವಸ್ಥೆಯ ಬಗ್ಗೆ ಮಾಹಿತಿ ತಿಳಿದು ಜಿಲ್ಲಾ ಪಂಚಾಯಿತಿ ಸಿಇಒ ಹೇಮಂತ್ ದಿಢೀರನೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಕೂಡಲೇ ಅಗತ್ಯ ಸೌಲಭ್ಯ ಒದಗಿಸುವುದಾಗಿ ಭರವಸೆ ನೀಡಿದ್ದಾರೆ. ತಾತ್ಕಾಲಿಕವಾಗಿ ಇಲ್ಲಿನ ವ್ಯವಸ್ಥೆ ನೋಡಿದಾಗ ಸಂಪೂರ್ಣವಾಗಿ ಕೆಲವು ವಿಚಾರಗಳು ಸರಿಪಡಿಸೋಂಥದ್ದಿದೆ. ಲೈಟಿನ ವ್ಯವಸ್ಥೆ ಇರ್ಬೋದು, ಆಮೇಲೆ ಶಾಲೆಯಲ್ಲಿ ಕಿಟಕಿ ಬಾಗಿಲುಗಳು ಹೋಗ್ಬಿಟ್ಟಿದ್ದಾವೆ, ಅದು ವ್ಯವಸ್ಥೆ ಸರಿಪಡಿಸೋದಿದೆ. ಆಮೇಲೆ ನಾನು ಹಾಸ್ಟೆಲ್ ವಿಸಿಟ್ ಮಾಡಿಲ್ಲ, ಇದಾದಮೇಲೆ ಹಾಸ್ಟೆಲ್ ಕೂಡ ಹೋಗ್ತೀನಿ, ನಿಮ್ಮ ಟೈಮು ಹೋಗ್ತೀನಿ. ಸೊ ಇದನ್ನು ಸರಿಪಡಿಸೋದಕ್ಕೆ ಇಮಿಡಿಯೇಟಾಗಿ ನಾವು ಇವತ್ತು ನಾನು ಇಡಿ ಕ್ರೈಸ್ ಅವ್ರಿಗೆ ನಾವು ಡಿ ಸಿ ಅವರು ಮಾತಾಡೋದಕ್ಕೆ ನೋಡಿದ್ವಿ. ಅವರು ಇವತ್ತು ಸೆಷನ್ ಡ್ಯೂಟಿಯಲ್ಲಿ ಇದನ್ನು ಸಿಗಲಿಲ್ಲ. ನಾಳೆ ಖುದ್ದಾಗಿ ಮಾತಾಡಿ ಇಲ್ಲಿನ ವ್ಯವಸ್ಥೆಗಳಿಗೆ ಏನೇನು ಸರಿಪಡಿಸ್ಬೇಕು ಅದನ್ನೆಲ್ಲ ಸರಿಪಡಿಸೋಣ. ಒಂದು ಇದು ಮೂಲಭೂತ ಸೌಕರ್ಯದ ಬಗ್ಗೆ. ತದನಂತರ ಇಲ್ಲಿನ ಮಕ್ಕಳಲ್ಲಿ ವಿಚಾರಿಸಿದಾಗ ಪಾಠ ಮಾಡೋ ವಿಷಯದಲ್ಲಿ ಯಾವುದೇ ಕುಂದುಕೊರತೆ ಇಲ್ಲ. ಪಾಠ ಚೆನ್ನಾಗಿ ನಡೀತಿದೆ. ಕಳೆದ ವರ್ಷವೂ 100% ರಿಸಲ್ಟ್ ಬಂದಿದೆ. ಸೊ ಟೀಚರ್ಸು ಅವರ ಒಂದು ಎಫರ್ಟ್ನ ಹಾಕ್ತಾಯಿದ್ದಾರೆ. ಬಟ್ ಏನಂದರೆ ಇಲ್ಲಿ ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ಟೀಚರ್ಸ್ ಇಲ್ಲೇ ಉಳ್ಕೊಳ್ಬೇಕು, ಆ ವ್ಯವಸ್ಥೆ ಆಗ್ತಿಲ್ಲ. ಆ ವ್ಯವಸ್ಥೆ ಬಗ್ಗೆ ಆಗೋದಕ್ಕೆ ಏನೇನು ಕ್ರಮ ಕೈಗೊಳ್ಳಬೇಕು ನಾವು ಡಿ ಸಿ ಅವ್ರು ಕ್ರಮ ಕೈಗೊಳ್ತೀವಿ. ಹಾಗೆ ಇದೇನು ರಿಪೋರ್ಟ್ ನಾವು ಏನು ಕೊಡಬೇಕು ಅದು ಇಡಿ ಅವ್ರಿಗೂ ನಮ್ಮ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಪ್ರೈಸ್ ಅವ್ರಿಗೆ
ಕೊಡ್ತೀವಿ. ಒಟ್ಟಾರೆ ಸರ್ಕಾರಿ ವಸತಿ ಶಾಲೆಯ ಸ್ಥಿತಿ ಅಯೋಮಯವಾಗಿದೆ. ಕೂಡಲೇ ಇದನ್ನ ಸರಿಪಡಿಸಿ ಮಕ್ಕಳಿಗೆ ಅಗತ್ಯ ಸೌಲಭ್ಯ ನೀಡಿ ಉತ್ತಮ ಶಿಕ್ಷಣ ನೀಡಬೇಕಾಗಿದೆ. ವೀರೇಶ್ ಜಿ ಹೊಸೂರ್, ಪಬ್ಲಿಕ್ ನೆಕ್ಸ್ಟ್, ಶಿವಮೊಗ್ಗ.